ಗಂಡನಿಂದ ವರದಕ್ಷಿಣೆ ಕಿರುಕುಳ ಆರೋಪ. 30 ವರ್ಷದ ಆಶಾ ನೇಣಿಗೆ ಶರಣು. ಸಿಡಿದೆಹಳ್ಳಿಯ ಭರತ್ ವಿರುದ್ಧ ಕೇಳಿ ಬಂದಿರುವ ಆರೋಪ. ಚಿಕ್ಕಬಾಣಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲು. ಪತಿಯಿಂದಲೇ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು 30 ವರ್ಷದ ಆಶಾ ಎಂಬ ಯುವತಿ ಪತಿಯ ಮನೆಯಲ್ಲೇ ನೇಣಿಗೆ ಶರಣಾಗಿರುವ ಘಟನೆ ಚಿಕ್ಕಬಾಣಾವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಿಡಿದೆಹಳ್ಳಿಯಲ್ಲಿ ನಡೆದಿದೆ. ದಾಸನ್ಪುರ ಹೋಬಳಿಯ ಗಂಗೋನಹಳ್ಳಿಯ ಆಶಾ 6 ವರ್ಷಗಳಿಂದ ಸಿಡಿದೆಹಳ್ಳಿಯ ಭರತ್ ಎಂಬ ಹುಡುಗನ್ನ ಪ್ರೀತಿಸಿ ಮದುವೆ ಆಗಿದ್ಲು ಕಣ್ರಿ. ಮದುವೆ ಆದ 6 ತಿಂಗಳ ನಂತರ ಭರತ್ ತನ್ನ ಅಸಲಿ ರೂಪನ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ದಿನನಿತ್ಯ ಕುಡ್ಕೊಂಬರೋದು, ಹೆಂಡತಿಗೆ ಮಾನಸಿಕ ಕಿರುಕುಳನ್ನ ನೀಡೋದನ್ನ ಮಾಡ್ತಿರ್ತಾನೆ ಕಣ್ರಿ. ಈ ಕುರಿತು ಹಲವು ಬಾರಿ ಊರಿನ ಹಿರಿಯರು ಸೇರ್ಕೊಂಡು ಭರತ್ಗೆ ಬುದ್ಧಿವಾದ ಹೇಳಿದ್ರು ಕೂಡ ಭರತ್ ಇದಕ್ಕೆ ಯಾವುದಕ್ಕೂ ಕ್ಯಾರೆ ಅಂದೆ ತನ್ನ ವರ್ಷನ ಮುಂದುವರಿಸ್ತಾನೆ. ಇದೀಗ ತಾನು ಸ್ಪಾ ಮಾಡಬೇಕು, ನೀನ್ ತವ್ರ ಮನೆಯಿಂದ 50 ಲಕ್ಷ ಹಣ ತಗೊಂಬಾ ಅಂತ ಕಿರುಕುಳ ನೀಡ್ತಿರ್ತಾನೆ. ಪತಿಯ ನಿರಂತರ ಕಿರುಕುಳಕ್ಕೆ ಬೇಸತ್ತು ಪಾಪ ಆಶಾ ಆಗಸ್ಟ್ 10ರಂದು ಸುಮಾರು ಸಂಜೆ 7 ಗಂಟೆಗೆ ಗಂಡನ ಮನೆಯಲ್ಲೇ ನೇಣಿಗೆ ಶರಣಾಗಿರ್ತಾಳೆ. ನನ್ನ ಮಗಳ ಸಾವಿಗೆ ಭರತ್ತೇ ಕಾರಣ ಎಂದು ಚಿಕ್ಕಬಾಣಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಆಶಾನ ತಂದೆ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಈ ಪ್ರಕರಣದ ತನಿಖೆಯನ್ನು ಆರಂಭಿಸಿರುವ ಪೊಲೀಸರು ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿದ್ದಾರೆ. ಕೇಸರಿ ವೈಬ್ಸ್ ಅರ್ಪಿಸೋ ಲಕ್ಕಿ ಡಿಪ್ ಕಾರ್ಯಕ್ರಮ ಇದು. ಸೀಸನ್ 2 ವಿಶೇಷವಾಗಿದ್ದು 24 ತಿಂಗಳುಗಳ ಈ ಅವಧಿಯಲ್ಲಿ 3 ಥಾರ್ ಕಾರ್, 3 ಮಾರುತಿ ಸುಜುಕಿ ಕಾರ್, BMW ಬೈಕ್, R15 ಬೈಕ್ ಸೇರಿದಂತೆ ಬೆಲೆ ಬಾಳೋ ಬಹುಮಾನಗಳನ್ನ ಹೊಂದಿದೆ. ನೀವು ಕೂಡ ಈ ಸೀಸನ್ 2 ಅಲ್ಲಿ ಮೆಂಬರ್ ಆಗೋಕೆ ಬಯಸ್ತೀರಾ? ಹಾಗಾದ್ರೆ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ಲಿಮಿಟೆಡ್ ಸೀಟ್ಗಳನ್ನ ನಿಮ್ಮದಾಗಿಸ್ಕೊಂಡು ಅದ್ಭುತವಾದ ಬಹುಮಾನಗಳನ್ನ ತಮ್ಮದಾಗಿಸ್ಕೊಳ್ಳಿ. ಇಂದಿನ ಸಣ್ಣ ಹೂಡಿಕೆ ನಾಳಿನ ದೊಡ್ಡ ಪ್ರತಿಫಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9036053943 9036053945.